ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಡಿರೋ ಕೂರ್ಬರ್ತುಳವ್ರನ್ನ ಮಾತಾಡ್ತೀರಾ ಸ್ನೇಹಿತರೆ. ಇದು ಏನು ಅಂತ ನಿಮ್ಗೆ ಗೊತ್ತಾ? ಬನ್ನಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಗೇರ್ ಹಣ್ಣು ಅಂತ ಹೇಳ್ತಾರೆ ಸ್ನೇಹಿತರೆ. ಇದರಲ್ಲಿ ಇರೋದು ನೋಡಿ, ಇದು ಕ್ಯಾಶಿನಟ್ ಬೀಜ, ಗೇರ್ ಬೀಜ. ಈ ಬೀಜದೊಳಗಡೆ ಇರೋ ಒಂದು ವಸ್ತಿದೆ, ಅದು ಭಾಳ ಆರೋಗ್ಯಕರವಾದ ವಸ್ತು. ಅದು ನಿಮಗೆ ಈಗ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ ನೋಡಿ, ಇದು ಗೇರ್ ಹಣ್ಣು ಅಂತ ಹೇಳ್ತಾರೆ. ಇದು ಸ್ನೇಹಿತರೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ, ಸಂಪಾಜನೆ ಆ ಕಡೆ ಸೈಡಲ್ಲಿ ನಿಮ್ಗೆ ತುಂಬ ಸಿಗುತ್ತೆ. ನಿಮಗೆ ಈ ಥರ ಗೇರ್ ಹಣ್ಣು ನಮಗೆ ಅಲ್ಲಿ ಈ ಥರ ಫ್ಯಾಕ್ಟ್ರಿ ಸಮೇತ ಇದೆ ಸ್ನೇಹಿತರೆ. ಇದ್ರದ್ದು ಫ್ಯಾಕ್ಟ್ರಿ ಸಮೇತ ಇದೆ. ಗೋಡಂಬಿ ಅಂತ ಹೇಳ್ತಾರೆ. ಇದು ಆರೋಗ್ಯಕ್ಕೆ ತುಂಬವಾದ ಒಳ್ಳೆ ಇದು ಅಲ್ಲದೆ ಈ ಹಣ್ಣಿಂದ ಹಣ್ಣನ್ನು ನಾವು ಅಗ್ದು ತಿಂದಾಗ ಬಾಯೊಳಗೆಲ್ಲ ಒಂದು ಕರೆ ಬರುತ್ತೆ. ಆ ಕರೆ ಬರೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಇದರಿಂದ ಸ್ನೇಹಿತರೆ ವೈನ್ ಮಾಡ್ತಾರೆ. ಇಂಪಾರ್ಟೆಂಟಾಗಿ ಇದನ್ನು ಕಟ್ ಮಾಡಿಬಿಟ್ಟು ಇದರ ನೀರು ತೆಗಿಬಿಟ್ಟು ವೈನ್ ಮಾಡ್ತಾರೆ ಸ್ನೇಹಿತರೆ. ನೋಡೋಣ, ಬಿಡಿಸೋಣ ಎಷ್ಟಿದೆ ನೋಡೋಣ. ಇವತ್ತು ಬೆಳಗ್ಗೆದು ಹಣ್ಣು ಈ ಥರ ಮನೆಗೆ ತಂದು ಬಿಡಿಸ್ಕೋಬೇಕು. ಬೆಳಗ್ಗೆನೇ ಬೇಗ ಸ್ನೇಹಿತರೆ, ಬೇಗ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಮನೆ ಸ್ವಲ್ಪ ತೋಟಕ್ಕೆ ಸ್ವಲ್ಪ ದೂರ ಇದೆ, ಆದ ಕಾರಣ ನೋಡ್ಬೋದು. ಸ್ನೇಹಿತರೆ, ಇದು ಇವತ್ತದು ಪ್ರಾಫಿಟ್ಟು. ನೋಡಿ, ಇಷ್ಟು ಗೇರ್ ಬೀಜ ಇದೆ. ಡೈಲಿ ಒಂದು 50-100 ಈ ಥರದ್ದು ನಮಗೆ ಸ್ನೇಹಿತರೆ ಒಂದು 5-6 ಮರ ಇದೆ. ಇದರಲ್ಲೇ ಇದು ಸೀಸನ್, ಇದು ಗೇರ್ ಹಣ್ಣು ಸೀಸನ್ನು. ಇನ್ನು ಮಳೆ ಬಿದ್ದರೆ ಇದೆಲ್ಲ ಹೋಗ್ಬಿಡುತ್ತೆ. ಇನ್ನು ಆಗ್ತಾನೆ ಇದೆ. ನಮಗೆ ಡೈಲಿ ಬೆಳಗ್ಗೆ ಎದ್ದರೆ ಒಂದು ಬಗ್ಗಿಬಿಟ್ಟು ಇದನ್ನ ಹೆರ್ಕೋದೆ ನಮಗೊಂದು ಎಕ್ಸಸೈಸ್ ಸ್ನೇಹಿತರೆ. ಅದ್ರ ಜೊತೆಗೆ ನಮಗೆ ಈ ಹಣ್ಣು ಸಿಗುತ್ತೆ. ಈ ಹಣ್ಣಿಂದ ನೋಡಿ ವೈನ್ ಮಾಡ್ಬೋದು ಅಂತ ಹೇಳಿದ್ರೆ, ಅದರಿಂದ ನಾವು ವೈನ್ ಕುಡಿದು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗೋದು ಬೇಡ. ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಂದರೆ ಮಾಡ್ತಾರೆ ಅಂತ ನಾನು ಹೇಳಿದ್ದು, ನಮ್ಮನೆಲ್ಲಂತೂ ಮಾಡಲ್ಲ. ಇದಿದೆ. ಈಗ ಇದನ್ನು ತಗೊಂಡೋಗ್ಬಿಟ್ಟು ಇದೇನು ಅಂತ ಹೇಳಿದ್ರೆ ಸ್ನೇಹಿತರೆ, ಇದ್ರ ರಸನ ತೆಗೆದ್ರೆ ರಸನ ತೆಗೆದುಬಿಟ್ಟು ಹಿಂಡಿ ಇಟ್ಕೊಂಡ್ರೆ ಸ್ನೇಹಿತರೆ ಒಂದು ಬಾಟ್ಲಲ್ಲಿ, ಇದು ಬೇದಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಆಗ್ಬೋದು. ಇದು ಸ್ನೇಹಿತರೆ, ಈ ಹಣ್ಣು ಬೇದಿ, ಇದು ಏನಂತಾರೆ, ಲೂಸ್ ಮೋಷನ್, ಚಿಕ್ಕವ್ರಿಗಾಗಿರೋ ದೊಡ್ಡವ್ರಿಗಾಗಿರ್ಬೋದು, ಇದರ ನೀರು ತೆಗೆದುಬಿಟ್ಟು ಇಟ್ಕೋಬೇಕು ಸ್ನೇಹಿತರೆ. ಆವಾಗ ಇದು ಒಳ್ಳೆಯದಾಗುತ್ತೆ, ಬೇದಿ ನಿಲ್ಲುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿ, ಈ ಥರ ನಾವು ಕಲೆಕ್ಟ್ ಮಾಡಿದ್ದೀವಿ. ಡೈಲಿ ಈ ಥರ ಕಲೆಕ್ಟ್ ಮಾಡಿ ಈ ಥರ ಹಣ್ಣನ್ನು ಒಂದು ಬಕೆಟಿಗೆ ಹಾಕಿಬಿಟ್ಟು ನಾವು ಇದನ್ನ ಕುಯ್ದುಬಿಟ್ಟು ಬಕೆಟ್ಗೆ ಹಾಕಿಡಬೇಕು ಸ್ನೇಹಿತರೆ. ಕುಯ್ದುಬಿಟ್ಟು ಬಕೆಟ್ಗೆ ಹಾಕಿಟ್ಟಾಗ ಅದೇನು ಅಂತ ಆಗಿದ್ರೆ ಒಂದು 2 ದಿನದಲ್ಲೇ ಒಂಥರ ಸ್ಮೆಲ್ ಬರುತ್ತೆ. ಬಟ್ ಸ್ಮೆಲ್ ಇಸ್ ವೆರಿ ಬ್ಯಾಡ್ ಆಗಿರುತ್ತೆ, ಬಟ್ ಆರೋಗ್ಯಕ್ಕೆ ತುಂಬ ಹಿತಕರವಾದ ವಸ್ತು. ಇದು ಅಷ್ಟೇ ಸ್ನೇಹಿತರೆ. ಮಾರ್ಕೆಟಲ್ಲಿ ಇದ್ರದ್ದು ರೇಟು ಮಿಗಿಲಿಗೆ ಏರ್ಬಿಟ್ಟಿದೆ ಸ್ನೇಹಿತರೆ. ಇಷ್ಟು ತೊಗೊಳಕ್ಕೆ ಆಗಲ್ಲ. ಇದು ಸೇಮಿಗೆ ಪಾಯಸ, ಯಾವುದೇ ಪಾಯಸ ಆಗಲಿ, ಸ್ವೀಟ್ಗಳಿಗೆ ಮತ್ತು ಬಿರಿಯಾನಿಗಳಿಗೆಲ್ಲ ಭಾಳ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ನೀವು ನೋಡಬೇಕು, ದಯವಿಟ್ಟು ನೋಡಬೇಕು. ನಿಮ್ಮ ಮನೆ ಮಾತಾಗಿ ಕೂರ್ಬರ್ತ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.